ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವಿವಾಗ ಹಾಸನ ಹೋಗ್ತಿದ್ದೀವಿ. ಅದು ನಮ್ಮ ವಿಶ್ವನ ಬಿಟ್ಟು. ಸರಿ, ಅವನು ಗಾಡಿ ಸ್ಟಾರ್ಟ್ ಮಾಡಿ. ಯಾಕೆ ಹೋಗ್ತಿದ್ದೀವಿ ಅಂತಂದರೆ ಸಿಹಿಗೆ 2.5 ಇಯರ್ದು ಇಂಜೆಕ್ಷನ್ ಹಾಕಿಸ್ಬೇಕು, ವ್ಯಾಕ್ಸಿನು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಗೊತ್ತಾಗ್ಬಿಡ್ತು ಗೈಸ್ ಒಳಗೆ. ಇಲ್ಲ ನಿಂಗಲ್ಲ, ಅಮ್ಮಂಗೆ ಪಾಪ, ಅದಕ್ಕಾಗಿ ಹೋಗ್ತಿದ್ದೀವಿ. ಆ್ಯಂಡ್ ಇವಾಗ ಕ್ರಿಸ್ಮಸ್ಸು ಎಲ್ಲ ಲೀವ್ ಇದೆಯಲ್ಲ, ಒಂದು ವೀಕ್ ಇದು ಬರೋಣ ಅಂತ. ಬಾಯ್ ಫುಲ್ ಖುಷಿಯೆಲ್ಲ ಹೋಗ್ತದೆ. ಒಂದು ಬಾಯ್ ಬನ್ನಿ ಗೈಸ್. ಇವಾಗ ಆಲ್ಮೋಸ್ಟ್ 7 ಆಗಿದೆ, ಓಡ್ಬೇಕು ಮನೆಯಿಂದ. ಕಾರು ಬಾಯ್ ವಿಶ್ವ. ಪಾಪ ನೆನ್ನೆ ಎಲ್ಲ ಅಳ್ತಾ ಇದ್ರು, ನಾವು ಹೋಗ್ತೀವಿ ಅಂತ, ಮಿಸ್ ಮಾಡ್ಕೋತೀನಿ ಅಂತ. ಇವಾಗ ನಗ್ತವ್ರೆ. ನನ್ನಲ್ಲ ಗೈಸ್, ಅವ್ರ ಮಗಳನ್ನ ಮಿಸ್ ಮಾಡ್ಕೋತಾರೆ ಅಂತ. ಅಪ್ಪನ್ ಬಿಟ್ಟೋಗ್ತೀವಾ? ಕ್ರಿಸ್ಮಸ್ಗೆಲ್ಲ ಲೀವ್ ಇದೆ, ಬೇಗ ಹೊರಡೋಣ ಅಂದ್ಕೊಂಡ್ರು ಆಲ್ಮೋಸ್ಟ್ 7 o'clock ಆಗೇ ಹೋಯ್ತು. ಅದಾದಮೇಲೆ ಮನೆಯಿಂದ ಹೊರಟ್ರೆ ಎಷ್ಟು ಗಾಡಿ ಇತ್ತಂದರೆ ಗೈಸ್, ಕಾರ್ ರೇಸ್ ಥರ ಫೀಲ್ ಆಗ್ತಿತ್ತು ನನಗೆ. ಅಷ್ಟು ಟ್ರಾಫಿಕ್ ಇತ್ತು. ಬ್ಯಾಂಗ್ಳೂರು ಬಿಡೋ ಅಷ್ಟರಲ್ಲೇ ನಮಗೆ 1.5 hour ಆಯಿತು. ಅದಾದಮೇಲೆ ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಜಾತ್ರೆ. ಗೈಸ್, ಇವಾಗ ತಿಂಡಿ ಎಲ್ಲ ತಿಂದಾಯ್ತು. ಚೆನ್ನಾಗಿತ್ತು ತಿಂಡಿ ಎಲ್ಲ. ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ. ಆ್ಯಂಡ್ ಸಿಹಿ ಏನೂ ತಿಂದಿಲ್ಲ, ಅವಳು ಹಾಲು ಕುಡ್ಕೊಬಂದವಳು ಮನೆಯಲ್ಲಿ. ನಾನು ಗೌಡನು ಅದನ್ನೇ ತಿಂದ. ಸೊ ಇವಾಗ ಹೊರಡ್ತಾ ಇದ್ದೀನಿ, ಹೋಗೋಣ. ಇಂಡಿಯಾ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಬ್ಯಾಂಗ್ಳೂರಿಂದ ಬಂದು ವ್ಲಾಗ್ ಮಾಡೋಕ್ಕೆ ಆಗಿರಲಿಲ್ಲ. ಆಲ್ಮೋಸ್ಟ್ ಎಷ್ಟೊಂದು ದಿನ ಆಯಿತು, 1 week ಆಯಿತು ವ್ಲಾಗೇ ಮಾಡಿಲ್ಲ. ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ಇವತ್ತು ನಮ್ಮ ಸಿಹಿಗೆ ವ್ಯಾಕ್ಸಿನ್ ಹಾಕ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವಳು ಹುಟ್ಟಿದಾಗಿಂದ ಆಲ್ಮೋಸ್ಟ್ 1.5 yearವರೆಗೂ ನಾವು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕ್ಸಿದ್ದು ವ್ಯಾಕ್ಸಿನ್ನು. ಬಟ್ ಇವಾಗ ಅವರು 2.5 yearಗೆ ಯಾವುದೂ ವ್ಯಾಕ್ಸಿನ್ ಇಲ್ಲ, ಬಟ್ ಪ್ರೈವೇಟಲ್ಲಿ ಒಂದು ಇದೆಯಂತೆ ಟೈಫಾಯ್ಡ್ದು 2.5 yearಗೆ. ಸೊ ಅಲ್ಲಿ ಕೇಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಹಾಸನದಲ್ಲಿ ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ. ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ. ಇದೆ ಅಂತಾರೋ ಇಲ್ಲೋ ಅಂತಾರೋ ಗೊತ್ತಿಲ್ಲ. ಸೊ ಒಟ್ಟಿನಲ್ಲಿ ಇವತ್ತು ನಮ್ಮ ಸಿಹಿಗೆ ಚುಚ್ಸೋದು ಅಲ್ವಾ ಸಿಹಿ? ಇಲ್ಲ ನಿಂಗಲ್ಲ, ಅಮ್ಮ ಚುಯ್. ಓಕೆ, ಅಮ್ಮ ಅಳ್ತಾರ ಹಂಗೆ. ನೀವು ಅಳ್ತೀರಾ? ಹೆಂಗೆ ಹೇಳ್ತೀರಾ? ಸರಿ ಬನ್ನಿ ಗೈಸ್, ಹೋಗೋಣ. ಡಾಕ್ಟರ್ ಹಗ್ ಮಾಡ್ತಾರಾ? ಅಷ್ಟೇ ಅಲ್ಲ, ಅಪ್ಪಂಗ್ ಮಾಡು. ಯಾರು ಬಿದ್ದೋಗಿದ್ದು? ಎಲ್ಲಿ ಬಿದ್ದೋದ್ರಿ? ಅಲ್ಲೇನಾ? ಅಪ್ಪ ಹಂಗೋಡ್ಸುದ್ರ? ಪಾಪ ರಿಂಗ ರೋಸಸ್ ಹೇಳಪ್ಪ. ಕೆಳಗೆ ಕೂತು ಹೆಂಗೆ ನಮ್ ಸಿಹಿ ರೈಮ್ಸ್ ಎಲ್ಲ ಕಲಿತಾ ಇದ್ದಾಳೆ ಅಲ್ವಾ ಸಿಹಿ? ಜಾನಿನೂ ಹೇಳ್ತಾಳಮ್ಮ ಪಾಪ. ಧರ್ಮಸ್ಥಳ ಆಯುರ್ವೇದಿಕ್ ಹಾಸ್ಪಿಟಲ್ ಅವಾಗ ಒಂಥರ ರೆಗ್ಯುಲರ್ ಆಗಿ ಬರ್ತಾ ಇದ್ವಿ ಅಲ್ವಾ, ಮಂತ್ಲಿ ಸಿಹಿಗೆ ಇದಾಗ್ಸೋದಿಕ್ಕೆ ಸ್ವರ್ಣಾಮೃತ. ಓಕೆ ಮಗ್ನೆ, ನನಗೇನೆ ಚುಚ್ಚಿಸೋದು. ಗೈಸ್, ನಮ್ಮ ಸಿಹಿ ನನಗೆ ಚುಚ್ಚಕ್ಕೆ ಬರ್ತಾವಳಂತೆ. ಸೈಡಿಗೆ ಬನ್ನಿ, ನೋಡು ಇಲ್ಲಿ ನಾನು ಹೋಗ್ತಿದ್ದೀನಲ್ಲ ಅಲ್ಲಿ. ನೋಡಿ ಗೈಸ್, ಅದ್ರ ಸಂಧಿ ನುಸ್ಕೊಂಬರ್ತೀನಿ ಅಂತ. ಸಿಹಿ ಏನಂದ್ರು ಡಾಕ್ಟ್ರು?
ಏನಂದ್ರು? ಏನು ಮಾಡಿದ್ರು? ಡಾಕ್ಟರ್ ನಮ್ಮ ಸಿಹಿಗೆ ಸ್ಮೈಲಿ ಕೊಟ್ಟರು. ಏನು ಬರೆದಿದ್ದಾರವ? ಮೆಹಂದಿ ಬರೋದ್ರಾ ನಿಮಗೆ? ಯಾವ್ದ್ರಲ್ಲಿ? ಪೆನ್ನಲ್ಲಿ ಬರೋದ್ರಾ? ಪಾಪ ಭಯ ಪಡ್ಕೊಂಬಿಟ್ಟವಳೆ. ಏನು ಮಾಡ್ತಾಳೋ ಚುಚ್ಚುವಾಗ ಗೊತ್ತಿಲ್ಲ. ಅವ್ಳ ಗಾಡಿ ಇವಾಗ ಅಲ್ಲಿ ವ್ಯಾಕ್ಸಿನ್ ತರಕ್ಕೆ ಹೋಗಿದ್ದಾರೆ. ಓಹ್ ಸ್ಮೈಲಿ, ಇಷ್ಟ ಆಯ್ತಾ ನಿಮಗೆ ಸ್ಮೈಲಿ? ನಂಗೆ ಕೊಡ್ತೀರಾ? ಕೊಡಲ್ಲ. ಹೆಂಗೆ ಮಾಡಿದ್ರು? ಹಂಗೆ ಚೂಯಿ ಮಾಡಿದ್ರಾ? ಅಮ್ಮಂಗೆ ಮಾಡ್ತಾರಾ? ಸರಿ. ನನ್ನ ಆಚೆ ಬಂದ್ಬಿಟ್ಟು ಭಯ ಆಗ್ಬಿಟ್ಟು ಅವ್ಳ ಡ್ಯಾಡಿ ಇದರಲ್ಲಿ ಫುಲ್ ಆಗ್ತಾ ಇದ್ದಾಳೆ ಆಲ್ರೆಡಿ. ಅವ್ರು ಮಲಗಿಸಿದ ತಕ್ಷಣ ನನಗೆ ಇಂಜೆಕ್ಷನ್ ಅಂತಂದರೆ ಫುಲ್ ನನಗೆ ಫಸ್ಟ್ ಭಯ. ಪಾಪ ಎಷ್ಟು ನೋವಾಗುತ್ತೆ. ನೋಡೋಣ ಬರಲಿ ಅವರು. ಪಾಪಗೆ ಸಕ್ಕರೆ ಅಳ್ತಿದ್ದಾಳೆ. ಅಪ್ಪ ಇಲ್ಲಿಗೆ ಕಳಿಸ್ತಿದೆ ಅವ್ರದ್ದು. ಅಲ್ಲೋ ಆಯ್ತು ಆಯಿತು. ಎಲ್ಲಿಗೆ ಚುಚ್ಚಿದ್ರು ಕಂದ? ಕಾಲಿಗೆ ಚುಚ್ಚಿದ್ರು. ನೋವಾಯ್ತಾ? ಎಷ್ಟು ನೋವಾಯ್ತು? ಬಾಬಚ್ಚೆ ಹೋಗ್ಲಿ ಬಿಡ. ಆಯ್ತು ಇವಾಗ ಆಯ್ತಲ್ಲ. ಇವಾಗ ಚುಚ್ಚಿ ಮನೆಗೆ ಹೋಗೋಣ. ಏನು ಬೇಕು ನಿಮಗೆ? ಆಯ್ತಾ? ಇಷ್ಟೇ ಕಂದ. ಕಣ್ಣತ್ರ ಏನಾಯ್ತು? ಗೈಸ್, ಇಂಜೆಕ್ಷನ್ ಕೊಡ್ಕೊಂಡಿದ್ದು ನಮ್ಮ ಪಾಪು. ಬೆವತು ಫುಲ್ ಸುಸ್ತಾಗಿ ತಲೆ ತಿರುಗ್ತಾ ಇರೋದು ಅವ್ರ ಅಪ್ಪಂಗೆ. ಎಂತ ಮಾಡೋದು ಹಿಂಗಾದ್ರೆ? ನೋಡೋಣ, ಕೊಡಿ ಅದು ನಾನು ಇಟ್ಕೋತೀನಿ. ಕೊಡಿ, ಹೋಗೋಣ ಮನೆಗೆ. ತಡಿ, ಅಪ್ಪಂಗಿನ್ನ ಅಪ್ಪ ಸುಧಾರಿಸ್ಕೋಬೇಕಂತೆ. ಗಾಡಿ ಓಡಿಸ್ಬೇಕಲ್ಲ ನೀವು. ಏನವ್ವ ಅಲ್ಲಿಗೆ ಚೂಯಿ ಮಾಡಿದ್ರಾ? ಹೋಗ್ಲಿ ಬಿಡವ. ಟೈಫಾಯ್ಡ್ ಬರ್ದಂಗೆ ಆ ಹುಡುಗಿ ಸತ್ತಾಗಿದ್ದು ಜಂಕ್ ಫುಡ್ ಇಂದ. ಇವಾಗ ಇಂಜೆಕ್ಷನ್ ಎಲ್ಲ ಚುಚ್ಚಿಸ್ಕೊಂಡು ಸಿಹಿಗೆ ಬಂದ್ವಿ. ಸಿಹಿ ಸರಿ ಹೋಗ್ಬಿಟ್ರು 2 ನಿಮಿಷಕ್ಕೆ ಅಲ್ವಾ ಸಿಹಿ? ಅಷ್ಟೇ. ಇವಾಗ ಏನು ಬೇಕು ನಿಮಗೆ? ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗ್ಬೇಕಂತೆ. ಸೊ ಇವಾಗ ಸಿಹಿಗೆ ಜ್ಯೂಸ್ ಕುಡ್ಸೋಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಏನು ಹೇಳಿದ್ರು ಅಂದರೆ, ನಾವು ಆ್ಯಕ್ಚುಲಿ 1.5 ಇಯರಿಗೆ ವ್ಯಾಕ್ಸಿನ್ ಹಾಕ್ಸಿದ್ದು ಅವಳಿಗೆ. ಅದಾದಮೇಲೆ ಹಾಕ್ಸಿರ್ಲಿಲ್ಲ. ಆ್ಯಕ್ಚುಲಿ 2 ಇಯರಿಗೆ ಟೈಫಾಯ್ಡ್ದೊಂದಿದೆ ಗೈಸ್. ನೀವೇನಾದರೂ ನೆಕ್ಸ್ಟು ನಿಮ್ಮ ಮನೇಲಿ ಕಿಡ್ಸ್ ಇದ್ದರೆ, ಸೊ 2 ಇಯರ್ಸಿಗೆ ಒಂದು ವ್ಯಾಕ್ಸಿನ್ ಹಾಕ್ತಾರೆ ಟೈಫಾಯ್ಡ್ದು. ಅದು ಧರ್ಮಸ್ಥಳ ಹಾಸ್ಪಿಟಲಲ್ಲಿ ಕಡಿಮೆ ಇದೆ. ಇಷ್ಟಿದೆ? 231 rupees. ಜಸ್ಟ್ 231 rupees ಅಷ್ಟೇ. ಅಂದರೆ ನೀವು ಪ್ರೈವೇಟಲ್ಲೆಲ್ಲ ಹಾಕ್ಸಿದ್ರೆ ಜಾಸ್ತಿ ಇರುತ್ತೆ. ಇಲ್ಲೆಲ್ಲ ಏನೂ ಕೇಳಲ್ಲ ನಿಮಗೆ. ಬಂದರೆ ಎಂಟ್ರಿ ಮಾಡಿ ಜಸ್ಟ್ ವ್ಯಾಕ್ಸಿನ್ ಹಾಕ್ಕೊಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಡಾಕ್ಟ್ರು ಅಂತೂ ಅಲ್ವಾ? ಯಾವ್ಯಾವ ಟೈಮ್ಗೆ ಊಟ ಕೊಡಬೇಕು ಅವಳಿಗೆ. ಸೊ ಅದನ್ನೆಲ್ಲ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಪಾಪ ಅವಳಿಗೂ ಸ್ಮೈಲಿ ಎಲ್ಲ ಹಾಕಿ ಕಳಿಸಿದ್ರು. ಖುಷಿ ಆಯಿತು ಒಂಥರ. ಆದರೆ ಅವಳಿಗೆ ಇಂಜೆಕ್ಷನ್ ಕೊಟ್ಟಿದ್ದು ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ಅವಳಿಗೆ ಕಣ್ಣು ಬಾಯಿ ಬರ್ದಿದ್ದಾರಂತೆ, ಸ್ಮೈಲಿ ಬರ್ದಿದ್ದಾರಂತೆ. ಸೊ ಟೈಫಾಯ್ಡ್ದು ಮಿಸ್ ಮಾಡಬೇಡಿ. ಆ್ಯಂಡ್ ಇನ್ನೊಂದು 2.5 ಇಯರಿಗೆ ನೀವು ಹಾಕ್ಸ್ತೀರಾ ಅಂದರೆ ವಿಟಮಿನ್ ಎ ಇದೆಯಂತೆ. ಇವಾಗ ಟೈಫಾಯ್ಡ್ದು ಹಾಕ್ಸಿದ್ದೀವಲ್ಲ ಸಿಹಿಗೆ, ಸೊ ಹಾಗಾಗಿ 1 ಮಂತ್ ಆದಮೇಲೆ ವಿಟಮಿನ್ ಎದು ಹಾಕೋಣ ಅಂತ ಹೇಳಿದ್ದಾರೆ. ಅವಾಗ ಒಂದು ಹಾಕ್ಸ್ಬೇಕು. ಚಿಕನ್ ಪಾಕ್ಸ್ ಬಂದಿದೆ, ಅದನ್ನು ಹಾಕ್ಸ್ಬೇಕು. ಸೊ ಅದೆಲ್ಲ ಹಾಕ್ಸಿದ್ರೆ ತುಂಬ ಒಳ್ಳೆಯದು. ಬೇಗ ಅಟ್ಯಾಕ್ ಆಗಲ್ಲ ಯಾವುದಾದ್ರೂ ಅಷ್ಟೇ. ಸೊ ಹಂಗಾಗಿ ಇವಾಗ ಇಷ್ಟ ಆಯಿತು. ಈಗ ಜ್ಯೂಸ್ ಕುಡಿಸ್ಕೊಂಡು ನಂದು ಫೋನ್ದು ಬ್ಯಾಕ್ ಕೇಸ್ ಅರ್ಧೋಗ್ಬಿಟ್ಟಿದೆ, ಅದನ್ನು ತಗೊಂಡು ಮನೆಗೆ ಹೋಗ್ಬೇಕು. ಹೋಗೋಣ.